ಅಲ್ಲಿ ಸಿಚುವೇಶನ್ ಏನಿದೆ ಅನ್ನೋದನ್ನ ವಿವರಿಸ್ತಾ ಇದ್ರ ಜೊತೆಗೆ ಕುಟುಂಬಸ್ಥರು ಕೂಡ ಇದ್ರು ಅಲ್ಲಿ ಮುಂದುವರಿಸಿ. ವಿಜಯ್, ಈಗ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಡೆ ಜಿಲ್ಲಾಡಳಿತದವರು ಯಾರೂ ಸಹ ಬಂದಿಲ್ಲ, ಮತ್ತೆ ನಮಗೆ 15 ಲಕ್ಷ ರೂಪಾಯಿ ಅಂದರೆ ಶಾಸಕರು 10 ಲಕ್ಷ, ಸರ್ಕಾರದಿಂದ 5 ಲಕ್ಷ, 15 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿರುವಂಥದ್ದು. ಸರ್, ಈ ದುಡ್ಡಿನ ಬಗ್ಗೆ ಬೆಳಗ್ಗೆನೇ ನಮಗೆ ಮಾಹಿತಿ ಇದೆ ಸರ್. ಬಟ್ ಈಗ ನಾವು ಈ ಪರಿಹಾರದ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ನಾವು ಇಲ್ಲಿ ಬಂದು ಕೂತಿರೋದು ನಾವು ದುಡ್ಡುಗೋಸ್ಕರ ಏನು ಬಂದಿಲ್ಲ ಸರ್. ಸಾವಾಗಿದೆ ಸರ್. ಒಂದು ಸಾಂತ್ವನ ಹೇಳಬೇಕು ಅಷ್ಟೇ. ಅವ್ರು ಬಂದು ಸಂಬಂಧಪಟ್ಟ ಅರಣ್ಯ ಸಚಿವರು ಬಂದ್ಬಿಟ್ಟು ಒಂದು ಸಾಂತ್ವನ ಹೇಳಿ, ನೀವು ಹೇಳಿದ ಹಾಗೆ ಒಂದು ಲಿಖಿತ ರೂಪದಲ್ಲಿ ನಮಗೆ ಒಂದು ಭರವಸೆಯನ್ನು ನೀಡಿದ್ರೇ ಸಾಕು ಸರ್. ಬೇರೆ ಏನೂ ಬೇಡ ಸರ್. ಅವ್ರು ಬಂದು ಒಂದು ಲಿಖಿತ ರೂಪದಲ್ಲಿ ಭರವಸೆ ಕೊಡಲಿ. ಅದು 10 ಲಕ್ಷ 15 ಲಕ್ಷ ಇವತ್ತು ಈ ಕಾಲದಲ್ಲಿ ಒಂದು ಶಾಟಲ್ಲಿ ಅದು ಒಂದು ಸೈಟ್ ಮಾಡಿದ್ರೆ ಸಾಕು, ಅವ್ರಿಗೆ ದುಡ್ಡು ಐತೆ ಸರ್. ಅದ್ರ ಬಗ್ಗೆ ಇಲ್ಲ ಸರ್. ಬಟ್ ಆದರೆ ಇಲ್ಲಿ ನಡೆದಿರುವ ಈ ಘೋರ ಸಂಘಟನೆ, ಈಗ ನೋಡಿ ನನ್ನ ಗಂಟ್ಲೆ ಹೋಯ್ತು ಸರ್ ಮಾತಾಡಿ. ಈ ಘೋರ ಈ ಘಟನೆ ಬಂದು ಮತ್ತೆ ಮರುಕಳಿಸ್ಬಾರ್ದು, ಯಾರಿಗೂ ಈ ನೋವು ಬರಬಾರ್ದು. ಇಡೀ ಕರ್ನಾಟಕದಲ್ಲೇ ಜಿಲ್ಲಾಡಳಿತ ಇನ್ನೂ ಅದನ್ನೇ ಸರ್. ಜಿಲ್ಲಾಡಳಿತ ಇಲ್ಲಿರೋ ಜಿಲ್ಲಾಡಳಿತ ಇನ್ನೇನು ಒಂದು 65 ಕಿಲೋಮೀಟರ್ ಇದೆ. ಅವ್ರು ಬಂದು ಇಲ್ಲಿ ಬಂದು ನಮಗೆ ಸಾಂತ್ವನ ಹೇಳೋಕ್ಕಾಗಲಿಲ್ಲ. ಅವರು ಬಂದು ಇಲ್ಲಿ ಸ್ಪಂದಿಸ್ತಾ ಇಲ್ಲ ಅಂದಮೇಲೆ ಇನ್ನೂ ನಾವು ಇವರೇ ಬಂದಿಲ್ಲ ಅಂದಮೇಲೆ ನಾವು ಇನ್ನೂ ಆ ಭರವಸೆನೇ ಕಳ್ಕೊಬೇಕಾಗುತ್ತೆ ಸರ್. ಯಾರು 36 ಗಂಟೆ ಆಗಿದೆ ಸರ್. ಹೌದು, 36 ಗಂಟೆ ಆಗಿನೂ ಕೂಡ ನಮ್ಮ ಅರಣ್ಯ ಇಲ್ಲಿ ಜಿಲ್ಲಾಡಳಿತದವರೇ ಬಂದಿಲ್ಲ ಅಂದಮೇಲೆ ಇನ್ನು ಸಚಿವರು ಯಾವಾಗ ಬರ್ತಾರೆ ಸರ್? ಸರ್, ಅದೇ ಅವರು CM ಸಚಿವರು, ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಎಲ್ಲ ಬರಲಿ ಅಂತಲೇ ನಾವು ವೆಯ್ಟ್ ಮಾಡಿ, ಅವ್ರು ಬರಲಿ, ನಮಗೆ ಸಾಂತ್ವನ ಹೇಳಿ ಪರಿಹಾರ ಏನಿದೆ ಅಂತ ನೆಕ್ಸ್ಟು ನಮ್ಮ ಅದು ಸ್ಕ್ಯಾನಿಂಗ್ ಅಂತ ನಮ್ಗೆ ಹೇಳಿ ತಗೊಂಡೋಗಿದ್ದಾರೆ. ಬಟ್ ನಾವು ಯಾವುದೇ ರೀತಿಗೆ ಅವ್ರು ಬರೋಕ್ಕಿಂತ ಮುಂಚೆ ನಾವು ಯಾವುದೇ ರೀತಿ ಪ್ರೊಸೀಜರ್ ಮಾಡೋಕ್ಕೆ ವಿಲ್ಲಿಂಗ್ ಇರಲಿಲ್ಲ. ವಿತೌಟ್ ನಮ್ಮ ಇದಕ್ಕೆ ತಗೊಂಡೋಗಿದ್ದಾರೆ. ಅವರು ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ. ವಿಜಯದು ಸಂಬಂಧಿಕರ ಆಕ್ರಂದನ ಮತ್ತು ಆಕ್ರೋಶ ನೀವು ನೋಡ್ತಾ ಇರ್ಬೋದು. ಈಗಷ್ಟೇ ತಾನೇ ಅಂದರೆ ಮೃತದೇಹಗಳ ಮಹಾಜರು ಮಾಡಲಿಕ್ಕೆ ಅಂದರೆ ಸ್ಕ್ಯಾನಿಂಗ್ ಮಾಡುವಂಥದ್ದು ಮತ್ತು ವೈಜ್ಞಾನಿಕವಾಗಿ ಗುಂಡುಗಳು ಭಾಗದಲ್ಲಿ ಇದೆಯಾ ಇಲ್ಲ ಇವೆಲ್ಲವನ್ನು ಸಹ ಮಾಡುವಂಥ ಕೆಲಸವನ್ನು ಕುಟುಂಬಸ್ಥರ ವಿರೋಧದ ನಡುವೆಯೂ ಈಗಾಗಲೇ ಮಾಡಿರುವಂಥದ್ದು. ಪ್ರಮುಖವಾಗಿ ಅವ್ರು ಹೇಳ್ತಾ ಇರುವಂಥದ್ದು ಯಾವುದಕ್ಕೂ ನಾವು ಸಹಕಾರವನ್ನು ಕೊಡೋದಿಲ್ಲ ಅಂತೇಳಿ. ಸೊ ಆದರೂ ಸಹ ಈಗಾಗಲೇ ಮೃತದೇಹಗಳ ಮಹಾಜರನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ ವೈಜ್ಞಾನಿಕವಾಗಿ ಸ್ಕ್ಯಾನ್ ಮಾಡುವಂತಹ ಪ್ರಕ್ರಿಯೆ ಈಗ ಮುಗಿದಿರುವಂಥದ್ದು. ಕುಟುಂಬಸ್ಥರು ಈಗಲೂ ಸಹ ಶವಾಗಾರದ ಮುಂದೆ ನಿಂತು ಅವರ ಆಕ್ರಂದನ ಮುಗಿಲು ಮುಟ್ಟಿದೆ. ಸೊ ನಿನ್ನೆ ರಾತ್ರಿಯಿಂದಲೂ ಸಹ ಇವರೆಲ್ಲರೂ ಇರುವಂಥದ್ದಿದೆ. ನಮಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಮೃತರ ಪತ್ನಿ ಇರ್ಬೋದು, ಅವರ ಸಹೋದರಿಯರು, ಹೀಗೆ ಸಂಬಂಧಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಶವಾಗಾರದ ಮುಂದೆ ನಿಂತಿರುವಂಥದ್ದು. ಆದರೆ ಜಿಲ್ಲಾಡಳಿತ ಎಲ್ಲೋ ಒಂದು ಕಡೆ ಅವರನ್ನು ಕೇಳುವಂಥದ್ದಾಗಲಿ ಅಥವಾ ಯಾವುದೇ ಕೆಲಸಕ್ಕೆ ಇಲ್ಲಿ ಮುಂದಾಗ್ತಾ ಇಲ್ಲ. ಜಿಲ್ಲಾಡಳಿತ ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಬಂದು ಇವರ ಮನವೊಲಿಸುವಂಥದ್ದು ಮತ್ತು ಇವ್ರ ಜೊತೆ ಮಾತುಕತೆಯನ್ನು ಮಾಡಿ ಆ ಒಂದು ಏನು ಮರಣೋತ್ತರ ಪರೀಕ್ಷೆಗೆ ಮಾಡಬೇಕು. ಯಾಕಂದರೆ ಮರಣೋತ್ತರ ಪರೀಕ್ಷೆಯ ನಂತರವಷ್ಟೇ ಮುಂದಿನ ಎಲ್ಲ ಪ್ರೊಸೀಜರ್ಗಳು ಆಗುವಂಥದ್ದು. ಅದಾಗದ ಹೊರತಾಗಿ ಯಾವುದೇ ರೀತಿಯಂಥ ಸಮಸ್ಯೆ ಬಗೆಹರಿಯುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ವಿಜಯ್. ಓಕೆ ರಾಮ್, ಇದು ಒಂದು ಕಡೆ ಆಸ್ಪತ್ರೆಯ ಶವಾಗಾರದ ಹತ್ರ